Namaskara friends, welcome back to my channel Triple S Stock Explorer KT Halli. For more videos, like, share and subscribe to my channel. This is disclaimer, this is not an investment advice. All the contents of this video are for educational purpose only. Always do your own research before investing. ಕೇಳಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ತಲೆನೋವಿನ ಕೆಲಸ ಅಂದರೆ ಒಳ್ಳೆಯ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡುವುದು. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಒಳ್ಳೆಯ ಸ್ಟಾಕ್ಗಳನ್ನು ಹೇಗೆ ಹುಡುಕಬಹುದು ಎನ್ನುವುದರ ಬಗ್ಗೆ ಒಂದು ಟೆಕ್ನಿಕನ್ನು ತಿಳಿಸ್ಕೊಡುತ್ತೇನೆ. ಸೊ ಈ ಟೆಕ್ನಿಕನ್ನು ನೀವು ಬಳಸಿದರೆ ನೀವು 6500 ಷೇರುಗಳನ್ನು ಸ್ಟಡಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ವಿತಿನ್ 5 to 10 ಮಿನಿಟ್ಸಲ್ಲಿ ಒಂದಷ್ಟು ಷೇರುಗಳನ್ನು ಲಿಸ್ಟ್ ಮಾಡಿಕೊಂಡು ಅನಂತರ ಅವುಗಳ ಬಗ್ಗೆ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಸಾಕು, ಒಳ್ಳೆಯ ರಿಟರ್ನ್ಸನ್ನು ಗಳಿಸಬಹುದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟೆಕ್ನಿಕ್ಕು. ನಾನು ಮೊದಲೇ ಹೇಳಿದ ಹಾಗೆ 6500 ಷೇರುಗಳು ಬದಲಾಗಿ 50ರಿಂದ 60 ಷೇರುಗಳು ಸಿಕ್ಕಿದರೆ ಅವುಗಳನ್ನು ಸ್ಟಡಿ ಮಾಡುವುದು ಕಡಿಮೆ ಸಮಯ ಬೇಕಾಗುತ್ತದೆ. ಆದರೆ 6500 ಸ್ಟಾಕ್ಗಳನ್ನು ಹುಡುಕಬೇಕು ಅಂತ ಅಂದರೆ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಹೊಸ ಸ್ಟಾಕ್ಗಳು ಎಂಟ್ರಿ ಆಗುತ್ತಾ ಇರುತ್ತವೆ. ಸೊ ನಾವು ನಿಮಗೆ ಈಸಿ ಟೆಕ್ನಿಕ್ಕನ್ನು ಇಲ್ಲಿ ಬರುವಂತಹ ಕಂಪನಿಗಳನ್ನು ನೋಡಿ ಅವುಗಳನ್ನು ಬೈ ಮಾಡುವುದು ನಾನು ಇಲ್ಲಿ ನಿಮಗೆ ಈಸಿ ಆಗಲಿ ಅಂತ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇಲ್ಲಿ ಬರುವಂಥ ಸ್ಟಾಕ್ಗಳು ಸ್ಟಡಿ ಮಾಡಿ ಮತ್ತು ಅದರ ಫಂಡಮೆಂಟಲ್ಗಳನ್ನು ನೋಡಿ ಅದರಲ್ಲಿ ಯಾವ ಸ್ಟಾಕ್ ನಿಮಗೆ ಓಕೆ ಅನಿಸುತ್ತದೆ ಸೊ ಅದನ್ನು ಬೈ ಮಾಡಿ. ಇದೇ ಥರ ಬೇರೆ ಸ್ಟಾಕ್ಗಳು ಇರುತ್ತವೆ. ಅಷ್ಟು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಸರಿಯಲ್ಲ. ಅಂದರೆ 20 ಸ್ಟಾಕ್ ಇರ್ತವೆ, ಆ 20 ಸ್ಟಾಕನ್ನು ಬೈ ಮಾಡಿಬಿಡುವುದು ಇದು ಒಂದು ಒಳ್ಳೆಯ ನಿರ್ಧಾರ ಅಲ್ಲ. ನಾನು ಮೊದಲೇ ಹೇಳಿದಂತೆ ಅದರ ಕಂಪನಿಯ ಜಾತಕವನ್ನು ನೋಡಬೇಕಾಗುತ್ತದೆ. ಜಾತಕ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಕಂಪ್ನಿಗಳ ಜಾತಕವನ್ನು ನೋಡಬೇಕು ಅಂತ. ಸೊ ಆ ವಿಡಿಯೋಗಳನ್ನ ನೋಡಿ ಮತ್ತು ಇದನ್ನು ಒಂದು ಸ್ವಲ್ಪ ಯಾವ ಥರ ಬೇಗನೆ ಸ್ಟಾಕ್ಸ್ನ ಹುಡುಕ್ಬೋದು. 6500 ಸ್ಟಾಕಲ್ಲಿ ಬರೀ 20 ಇಲ್ಲ 10, 15 ಇಲ್ಲ 30 ಸ್ಟಾಕ್ಗಳನ್ನ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಟಾಕನ್ನು ಬೈ ಮಾಡಬಹುದು. ಈ ಸ್ಟಾಕ್ನಲ್ಲಿ ನಿಮಗೆ 2, 3 ಅಥವಾ 5 ಷೇರುಗಳು ನಿಮಗೆ ಬೆಸ್ಟ್ ಅನಿಸ್ಬೋದು. ಅಂದರೆ ನೀವು ಏನು ಹುಡುಕಿರ್ತಾರಲ್ಲ ಅದರಲ್ಲಿ 1, 2, 3, 4, 5 ಸೊ ಈ ಥರ ಒಂದು ಸಮ್ ಆಫ್ ಸ್ಟಾಕ್ಸು ನಿಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಸೊ ಅದೇ ರೀತಿ ನಮಗೆ ಈಸಿ ವೇ ಅಂತಂದರೆ ಸೊ ಇವಾಗ ಅದೇ 6500 ಸ್ಟಾಕಲ್ಲಿ ನಮಗೆ 2-3 ಸ್ಟಾಕು, 3 ಸ್ಟಾಕು, 4 ಸ್ಟಾಕು, 5 ಸ್ಟಾಕು ಸೊ ನಮಗೆ ಸಿಗುವಂಥದ್ದು. ಓಕೆನಾ. ಸೊ ಅದೇ ರೀತಿ ನಾವೇನು ಮಾಡ್ಬೇಕಂದ್ರೆ ಈಗ ಈಸಿ ವೇ ಅಂತಂತ ಹೇಳ್ಬಿಟ್ಟು ನಾವು ಅಲ್ಲಿರೋ ಒಂದು 10 ಸ್ಟಾಕ್ನ ನಾವೇನು ಮಾಡಿಬಿಡೋದು, ಅವು ಅಷ್ಟನ್ನು ಇನ್ವೆಸ್ಟ್ ಮಾಡೋದಲ್ಲ. ಸೊ ಅದರಲ್ಲಿ ಫಂಡಮೆಂಟಲ್ಸ್ನ ಅಂದರೆ ಜಾತಕನ ನೋಡಬೇಕು. ಸೊ ಅದೇ ಥರನೇ ಈಗ ಅವುಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವು ಸೊ ಅಂದರೆ ನೀವು ಈಗ ಈಸಿ ವೇ ಆಗಿ ನಾವು ತಿಳ್ಕೊಬೇಕು ಅಂತಂದರೆ ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ನಾವು ಲಾರ್ಜ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಮಿಡ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಸ್ಮಾಲ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಮತ್ತು ಮೈಕ್ರೋ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಈ ಥರದವನ್ನೆಲ್ಲ ಮೊದಲೇ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಯಾಕೆ ಅಂದರೆ ಸೊ ಲಾರ್ಜ್ ಕ್ಯಾಪಲ್ಲಿ ನಾವೇನು ಮಾಡಬೇಕು, ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮಿಡ್ ಕ್ಯಾಪಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ಸ್ಮಾಲ್ ಕ್ಯಾಪಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ಮೈಕ್ರೋ ಕ್ಯಾಪಲ್ಲಿ ಅದಕ್ಕಿಂತಲೂ ಒಂದು ಸ್ವಲ್ಪ ಕಡಿಮೆ. ಸೊ ಇದೇ ಥರ ನಾವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಸೊ ನಮಗೆ ಲಾಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇದನ್ನ ಮೈಕ್ರೋ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು. ನಿಮಗೆ ಇದರಲ್ಲಿ ಕ್ಲಾರಿಟಿ ಇರಬೇಕಾಗುತ್ತದೆ. ಸೊ ನಿಮಗೆ ಎಲ್ಲ ಷೇರುಗಳು ಬೇಕು ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಲಾರ್ಜ್ ಕ್ಯಾಪಲ್ಲಿ ಮಾಡಬೇಕಾಗುತ್ತೆ. ಓಕೆನಾ. ಸೊ ಅದೇ ರೀತಿ ಮಿಡ್ ಕ್ಯಾಪಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಸ್ಮಾಲ್ ಕ್ಯಾಪು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಮೈಕ್ರೋ ಕ್ಯಾಪು. ಸೊ ಇದೇ ಥರ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಆ ನಿಟ್ಟಿನಲ್ಲಿ ನಮಗೇನಾಗುತ್ತೆ, ಕಡಿಮೆ ಲಾಸು ಮತ್ತು ಈಸಿ ಟೆಕ್ನಿಕ್ನ ಮಾಡಿದ್ದಕ್ಕೂ ನಮಗೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ. ಸೊ ಇದರಿಂದ
ಸೊ ನಾನು ಇಲ್ಲಿ ತಿಳಿಸ್ಕೊಡ್ಬೇಕಾದ್ರೆ ಸಮ್ ಆಫ್ ಕಂಪ್ನೀಸ್ಗಳು ಬರ್ತವೆ. ಸೊ ಅದು ನಾನು ರೆಕಮೆಂಡ್ ಮಾಡ್ತಾಯಿಲ್ಲ. ಸೊ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಯಾವುದೇ ಒಂದು ರೆಕಮೆಂಡೇಷನ್ ಅಂತ ತಿಳ್ಕೊಬೇಡಿ ಈ ಸ್ಟಾಕ್ಗಳು. ಸೊ ಅದರಿಂದ ಈಗಲೇ ಮೊದಲೇ ಇನ್ಫಾರ್ಮೇಷನ್ ಅಂದರೆ ಡಿಸ್ಕ್ಲೈಮರ್ನ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸರ್ತಿ ಅದು ಡಿಸ್ಕ್ಲೈಮರ್, ದಿಸ್ ಈಸ್ ನಾಟ್ ಎನಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್, ಆಲ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆನಾ? ಆಲ್ವೇಸ್ ಡ್ಯೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ಓಕೆನಾ? ನೀವು ರಿಸರ್ಚ್ ಮಾಡಿ ಆದಮೇಲೆ ಇನ್ವೆಸ್ಟಿಂಗ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈಗ ನಾವು ಮುಂದಿಂದು ನೋಡೋದಂದರೆ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಅಂತ ಬರುತ್ತೆ. ಸೊ ಇದರ ಪ್ರಕಾರ ಹೋದರೆ, ಸೊ ನಾನು ಹಿಂದೆ ಹೇಳ್ದಂಗೆ, ಸೊ ನಾವು ಲಾರ್ಜ್ ಕ್ಯಾಪ್ ನೋಡಿರಿ, ಇಲ್ಲಿ ಮೈಕ್ರೋ ಕ್ಯಾಪ್ ಅಂತಿದೆ, ಸ್ಮಾಲ್ ಕ್ಯಾಪ್ ಅಂತಿದೆ. ಟೈಪ್ಸ್ ಆಫ್ ಸ್ಟಾಕ್ಸ್, ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ: ಮೈಕ್ರೋ ಕ್ಯಾಪು, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಮೆಗಾ ಕ್ಯಾಪು. ಮೆಗಾ ಕ್ಯಾಪ್ ಬಂದ್ಬಿಟ್ಟು ಮೋರ್ ದೆನ್ 200 ಬಿಲಿಯನ್ಸು. ಸೊ ಲಾರ್ಜ್ ಕ್ಯಾಪ್ ಬಂದು 10 ಬಿಲಿಯನ್ ಟು 200 ಬಿಲಿಯನು. ಮಿಡ್ ಕ್ಯಾಪು 2 ಬಿಲಿಯನ್ ಟು 10 ಬಿಲಿಯನು. ಸ್ಮಾಲ್ ಕ್ಯಾಪ್ ಬಂದ್ಬಿಟ್ಟು 300 ಮಿಲಿಯನ್ ಟು 2 ಬಿಲಿಯನು. ಮೈಕ್ರೋ ಕ್ಯಾಪ್ ಬಂದ್ಬಿಟ್ಟು 50 ಮಿಲಿಯನ್ ಟು 300 ಬಿಲಿಯನು. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರೇಂಜ್ ಇದು. ಓಕೆನಾ? ಸೊ ಇದರಿಂದ ಸೊ ಇಲ್ಲಿ ನಮಗೆ ಸ್ಮಾಲ್ ಕ್ಯಾಪ್ ಅಂದರೆ ಮೈಕ್ರೋ ಕ್ಯಾಪ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ಗಿಂತನೂ ಚಿಕ್ಕ 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 ಕಂಪ್ನಿಗಳಿರುತ್ತೆ. ಓಕೆನಾ? ಅದರಲ್ಲಿ ಸೊ ಓಕೆ, ಅದೇ ರೀತಿ ಸ್ಮಾಲ್ ಕ್ಯಾಪ್ ಅಂದರೆ ಸೊ ಮೈಕ್ರೋ ಕ್ಯಾಪ್ಗಿಂತ ದೊಡ್ಡ ಕಂಪ್ನಿ ಇರುತ್ತೆ. ಸೊ ಅದು ಅಷ್ಟೇ, ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಬಹುದು. ಸ್ಮಾಲ್ ಕ್ಯಾಪ್ಗಿಂತ ಮಿಡ್ ಕ್ಯಾಪು ಒಂದು ರೇಂಜ್. ಸೊ ಅಂದರೆ ಸ್ಮಾಲ್ ಕ್ಯಾಪು ಈ ಕಡೆ, ಲಾರ್ಜ್ ಕ್ಯಾಪು ಇಲ್ಲ, ಈ ಕಡೆ ಸ್ಮಾಲ್ ಕ್ಯಾಪು ಇಲ್ಲ. ಸೊ ಇದಕ್ಕೆ ಮಿಡ್ ಕ್ಯಾಪ್ ಅಂತ ಕರಿತೀವಿ. ಓಕೆನಾ? ಸೊ ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪ್ ಅಂದರೆ ಮಿಡ್ ಕ್ಯಾಪ್ಗಿಂತನೂ ಸ್ವಲ್ಪ ದೊಡ್ಡದಂದರೆ ಲಾರ್ಜ್ ಕ್ಯಾಪು. ಸೊ ಇದರಲ್ಲಿ ಒಳ್ಳೆ ಕಂಪ್ನಿಗಳಿರುತ್ತೆ. ಅಂದರೆ ಸ್ಟ್ಯಾಂಡರ್ಡೈಸ್ ಅಂದರೆ ಸ್ಟೆಬಿಲಿಟಿ ಆಗಿರ್ತಾವೆ ಅವು ಕಂಪ್ನಿಗಳು. ಸೊ ಮಾರ್ಕೆಟ್ ಬಿದ್ದರೂ ಜಾಸ್ತಿ ಸ್ಟಾಕ್ಸ್ ಬೀಳಲ್ಲ ಲಾರ್ಜ್ ಕ್ಯಾಪಲ್ಲಿ. ಸೊ ಮೆಗಾ ಕ್ಯಾಪು ಸೊ ಅದೇ ಥರನೇ. ಸೊ ಇದರಿಂದ ನೋಡಿ ನಾವು ಯಾವುದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂದರೆ ಪರ್ಸೆಂಟೇಜ್ ವೈಸ್ ತೊಗೋಬೇಕಾಗುತ್ತೆ ನಾವು. ಸೊ ಇವಾಗ ನಾವು ಲಾರ್ಜ್ ಕ್ಯಾಪಲ್ಲಿ 100, ಇವಾಗ 100 ರೂಪಾಯಲ್ಲಿ ಒಂದು 70 ರೂಪೀಸ್ ಅಂದರೆ ಸಮಥಿಂಗ್ ಒಂದು, ಇಲ್ಲ 60, 40 ಇಲ್ಲ 60 ಮತ್ತು 30, 20, 10. ಸೊ ಈ ಥರ ನಾವು ಇನ್ವೆಸ್ಟ್ ಮಾಡೋದನ್ನು ಮೊದಲೇ ನಾವು ಬರೆದಿಟ್ಕೋಬೇಕು. ಇಲ್ಲಾಂದರೆ ಏನೋ ಒಂದು ಕಾಲಮ್ ಹಾಕ್ಕೊಂಡು ನಾವು ಯಾವುದು ಲಾರ್ಜ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂದರೆ ಎಷ್ಟು ಲಾರ್ಜ್ ಕ್ಯಾಪ್ನ ತೊಗೋಬೇಕಾಗುತ್ತೆ. ಸೊ ಅಂದರೆ ಎಲ್ಲ ಸುಮಾರು 100-150 ಪೋರ್ಟ್ಫೋಲಿಯೋ ಇಟ್ಕೊಬೋದಲ್ಲ. ಸೊ ಅದರಲ್ಲಿ ನಮಗೆ ಯಾವುದು ಸೆಕ್ಟರ್ ವೈಸು, ಯಾವ್ಯಾವ ಸೆಕ್ಟರ್ಸ್ಗೆ ಎಷ್ಟೆಷ್ಟು ನಾವು ಸ್ಟಾಕ್ಸ್ನ ಇದು ಮಾಡಬೇಕಾಗುತ್ತೆ ಮತ್ತು ಎಷ್ಟು ಫಂಡ್ನ ರೈಸ್ ಮಾಡಬೇಕಾಗುತ್ತೆ. ಸೊ ಆ ಥರನ ನಾವೆಲ್ಲ ಇದು ಮಾಡ್ಕೋಬೇಕಾಗುತ್ತೆ. ಸೊ ಅದೇ ಥರನೇ ಸೊ ನಾವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಮತ್ತು ಲಾಸ್ ಅನ್ನೋದು ಕಡಿಮೆ ಆಗುತ್ತೆ. ಲಾಸ್ ಜಾಸ್ತಿ ಆದ್ರೂ ಸೊ ಯಾವುದ್ರಲ್ಲಿ ಇವಾಗ ಒಂದರಲ್ಲಿ ಲಾಸ್ ಆಯಿತು, ಇನ್ನೊಂದರಲ್ಲಿ ಲಾಭ ಇರುತ್ತೆ. ಸೊ ಇನ್ನೊಂದರಲ್ಲಿ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬಂದಿರುತ್ತೆ, ಇನ್ನೊಂದರಲ್ಲಿ ಸ್ವಲ್ಪ ರಿಟರ್ನ್ಸ್ ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಆವರೇಜ್ ಆಗುತ್ತೆ. ಆವರೇಜ್ ಆದಾಗ ಏನಾಗುತ್ತೆ, ನಮಗೆ ಲಾಸ್ ಕಡಿಮೆ ಆಗುತ್ತೆ. ನಾವು ಅದೇ ಒಂದೇ ಸ್ಟಾಕಲ್ಲಿ ಹಾಕಿದಾಗ ಏನಾಗುತ್ತೆ, ಆ ಸ್ಟಾಕ್ ಎದ್ದೇಳಿದ್ರೆ ರೈಸ್ ಆಗುತ್ತೆ, ಬಿದ್ದರೆ ಲಾಸ್ ಆಗುತ್ತೆ, ಹಾಗೆ. ಸೊ ಇದರಿಂದ ಏನಾಗುತ್ತೆ, ಇದಕ್ಕೋಸ್ಕರ ನಾವು ಸ್ಪ್ಲಿಟ್ ಮಾಡಬೇಕು ಅಂತ ಸೊ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಸೊ ನಾವು ನೆಕ್ಸ್ಟ್ಗೆ ಮ್ಯೂಚುವಲ್ ಫಂಡ್ ಅಂತ ನೋಡೋಣ. ಸೊ ಇವರೇನು ಸ್ಟಾಕ್ಸ್ ಅಂತ ಹೇಳ್ಬಿಟ್ಟು ಮ್ಯೂಚುವಲ್ ಫಂಡ್ ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು, ನಾವು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮ್ಯೂಚುವಲ್ ಫಂಡ್ ಅಂತಿರಲ್ಲ, ನಿಮಗೆ ಗಾಬರಿ ಆಗಬಹುದು ಖಂಡಿತ. ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್, ಜನರು ಇನ್ವೆಸ್ಟ್ಮೆಂಟ್ನಲ್ಲಿ ಹೂಡಿಕೆ ಮಾಡಿರೋದನ್ನು ತೆಗೆದುಕೊಂಡು ಹೋಗಿ ಅವರು ಸಹ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಕರೆಕ್ಟಾ? ಸೊ ಮ್ಯೂಚುವಲ್ ಫಂಡ್ ಅವರು ಯಾವ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ ಅಂತ ಅವುಗಳ ಮಾಹಿತಿ ಸಿಗುತ್ತದೆ. ಅವರು ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಲ್ಲ ಮಾಹಿತಿ ಕೂಡ ಸಿಗುತ್ತದೆ. ನಾವು ಅದನ್ನು ನೋಡಿಕೊಂಡು ಅವರು ಯಾವುದಕ್ಕೆ ಟಾಪ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ, ಯಾವುದಕ್ಕೆ ಲೀಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ, ಇದು ಎಲ್ಲವೂ ಕೂಡ ಸಿಗುತ್ತದೆ. ಇದನ್ನು ನೋಡಿಕೊಂಡು ಅಟ್ಲೀಸ್ಟ್ ಟಾಪ್ 10 ಸ್ಟಾಕ್ಸ್ಗಳನ್ನು ತೆಗೆದುಕೊಳ್ಳುವುದು. ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸನ್ನು ಎಲ್ಲಿ ಚೆಕ್ ಮಾಡುವುದು ಅಂತ ಡೌಟ್ ಬರುತ್ತೆ. ಅದಕ್ಕೆ ಬೆಸ್ಟ್ ಆನ್ಸರ್ ಅಂತ ಅಂದರೆ ಮನಿ ಕಂಟ್ರೋಲ್ ಅಂತ ಬರುತ್ತೆ. ಓಕೆನಾ?
ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಯಾವುದೇ ಸ್ಟಾಕ್ನ ಪ್ರಮೋಷನ್ ಮಾಡಲು ಯಾವುದೇ ಒಂದು ಸ್ಟಾಕ್ನ ನಾನು ಪ್ರಮೋಷನ್ ಮಾಡಲ್ಲ. ಓನ್ಲಿ ಫಾರ್ ಎಜುಕೇಷನ್ ಪರ್ಪೋಸ್ ಓನ್ಲಿ. ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ಸಮ್ ಸ್ಟಾಕ್ಸ್ ಬರ್ತವೆ. ಸೊ ಇದರಿಂದ ಓಕೆನಾ. ಸೊ ಆ ಪರ್ಪೋಸ್ಗೆ ನಾನು ಇದನ್ನು ಒತ್ತಿ ಹೇಳ್ತಾ ಇರೋದ್ರಿಂದ ಇದು ಒಂದು ಫ್ರೀಯಾಗಿ ಬಳಸಿಕೊಳ್ಳುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಹೇಗೆ ಬಳಸಿಕೊಳ್ಳುವುದು ಗೊತ್ತಿದೆ ನಿಮಗೆ, ಅದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಾವು ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಅವರು ಮೊದಲೇ ಅವರು ಯಾವ ಥರ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕು ಅಂದರೆ ಯಾವುದೋ ಒಂದು ಕಂಪ್ನಿನ ಫುಲ್ ಥರೋಯಾಗಿ ಸ್ಟಡಿ ಮಾಡಿರ್ತಾರೆ. ಅಂದರೆ ಆ ಕಂಪ್ನಿ ಜಾತಕನ ಫುಲ್ಲು ಡೀಟೇಲಾಗಿ ಸ್ಟಡಿ ಮಾಡಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್. ಸೊ ಅಂದರೆ ಪಿ ಇ ರೇಷಿಯೋ ಎಷ್ಟಿರಬೇಕು, ROE ಎಷ್ಟಿರಬೇಕು, FIS ಹೋಲ್ಡಿಂಗ್ ಎಷ್ಟೈತೆ, ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಎಷ್ಟೈತೆ, ರಿಟೇಲರ್ಸ್ ಎಷ್ಟಿದ್ದಾರೆ. ಸೊ ಅಂದರೆ ಟೋಟಲ್ ಪಿನ್ ಟು ಪಿನ್, ಮತ್ತು ಬಾರೋಯಿಂಗ್ಸ್ ಅಂದರೆ ಸಾಲ ಎಷ್ಟೈತೆ ಕಂಪ್ನಿದು. ಸೊ ಈ ಥರದ ಒಂದು ಟೋಟಲ್ ಅಂದರೆ ಆ ಕಂಪ್ನಿಯ ಒಂದು ಫುಲ್ ಪಿನ್ ಟು ಪಿನ್ ಚೆಕ್ ಮಾಡಿ ಆದಮೇಲೆ ಅವರು ಆ ಸ್ಟಾಕ್ನ ಬೈ ಮಾಡ್ತಾರೆ. ಅದೇ ಥರ ಎಷ್ಟು ಸ್ಟಾಕ್ಸ್ನ ಬೈ ಮಾಡಿರ್ತಾರೆ ಅಂತಂದರೆ, ಸೊ ಅದನ್ನು ನಾವು ನೆಕ್ಸ್ಟ್ ವೀಡಿಯೋ ಅಂದರೆ ಈಗ ನೆಕ್ಸ್ಟ್ ಇನ್ನೇನು ಮ್ಯೂಚುವಲ್ ಫಂಡ್ಸ್ ಅಂತಂತ ಚೆಕ್ ಮಾಡಿದಾಗ ಇದರಲ್ಲಿ ಮನಿ ಕಂಟ್ರೋಲ್ಗೆ ಹೋಗಿ, ಸೊ ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ನಿಮಗೆ ಈಗ ಬರುವಂಥ ಇದರಲ್ಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದನ್ನು ಯಾವ ಥರ ಚೆಕ್ ಮಾಡಬೇಕಂದ್ರೆ ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಹೋಗಿ ಅದನ್ನು ಕ್ಲಿಕ್ ಮಾಡಿದ್ರೆ, ಸೊ ಆವಾಗ ನಮಗೇನಾಗುತ್ತೆ, ಅಲ್ಲಿ ಮನಿ ಕಂಟ್ರೋಲ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಓಕೆನಾ. ಸೊ ಅದೇ ರೀತಿ ಅದನ್ನು ಓಪನ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಸೊ ಅದು ಮ್ಯೂಚುವಲ್ ಫಂಡ್ಸ್ನ ಅಂದರೆ ಅದು ನೀಟಾಗಿ ತೋರಿಸ್ಕೊಡ್ತೀನಿ ಈಗ ಯಾವ ಥರ ಓಪನ್ ಮಾಡಬೇಕು, ಅದು ಹೆಂಗೆ ಓಪನ್ ಮಾಡಿದ್ರೆ ಸೊ ಯಾವ ಥರ ಸಿಗುತ್ತೆ, ಸೊ ಅದನ್ನು ಯಾವ ಥರ ಹುಡುಕ್ಬೋದು ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತೀನಿ. ಬಟ್ ಮ್ಯೂಚುವಲ್ ಫಂಡ್ಸ್ ಏನು ಮಾಡ್ತಾರೆ ಅಂದರೆ ಬೇಜಾನ್ ಮ್ಯೂಚುವಲ್ ಫಂಡ್ಸ್ ಇರ್ತಾವಲ್ಲಿ. ಸೊ ಮೋತಿಲಾಲ್ ಓಸ್ವಾಲು, ಸೊ ಸಮ್ ಮ್ಯೂಚುವಲ್ ಫಂಡ್ಸು ಅಂದರೆ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಮತ್ತು ಮಿಡ್ ಕ್ಯಾಪ್ ಫಂಡ್ಸು, ಮೈಕ್ರೋ ಕ್ಯಾಪ್ ಫಂಡ್ಸು, ಅಂದರೆ ಆ ಫಂಡ್ಸಲ್ಲಿ ಯಾರ್ಯಾರು ಮ್ಯೂಚುವಲ್ ಫಂಡ್ಸ್ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡು, ಸೊ ಅದನ್ನು ನೋಡ್ಕೊಂಡು ನಾವು ಈಗ ಫ್ರೀ ವೆಬ್ಸೈಟ್ಸ್ಗೆ ಹೋಗೋಣ. ಈಗ ಅದು ವೆಬ್ಸೈಟ್ ಬಂದುಬಿಟ್ಟು ಮನಿ ಕಂಟ್ರೋಲ್ ಅಂತ ಹೇಳ್ಬಿಟ್ಟು, ಸೊ ಮನಿ ಕಂಟ್ರೋಲ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಸೊ ಇಲ್ಲಿ ಮನಿ ಕಂಟ್ರೋಲ್ ಅಂತ ಇಲ್ಲಿ ವೆಬ್ಸೈಟ್ ಸಿಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದಾಗ ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಮನಿ ಕಂಟ್ರೋಲ್ ವೆಬ್ಸೈಟ್ ಓಪನ್ ಆಯಿತು. ಈಗ ನಾವು ಮ್ಯೂಚುವಲ್ ಫಂಡ್ ಹತ್ತಿರ ಬಂದರೆ, ಸೊ ಇಲ್ಲಿ ಹಿಂಗೆ ಮಾಡ್ಕೊಂಡ್ರೆ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಸೊ ಆ ಮ್ಯೂಚುವಲ್ ಫಂಡ್ ಹತ್ರ ಹಿಂಗೆ ಓಪನ್ ಮಾಡಿದ್ರೆ, ಸೊ ಈ ಥರ ಓಪನ್ ಆಗುತ್ತೆ ಮ್ಯೂಚುವಲ್ ಫಂಡು. ಸೊ ಆಗ ನಾವು ಹಂಗೆ ಸ್ಕ್ರೋಲ್ ಮಾಡಿದ್ರೆ, ಸೊ ಇಲ್ಲಿ ರಿಟರ್ನ್ಸ್ ಅಂತ ಇರುತ್ತೆ, ರಿಸ್ಕ್ ರೇಷಿಯೋಸು, ಫಂಡ್ ಮ್ಯಾನೇಜರು, ಸೊ ಈ ಥರ ಇರ್ತವೆ. ಮಿಡ್ ಕ್ಯಾಪು, ಫ್ಲೆಕ್ಸಿ ಕ್ಯಾಪು, ಫೋಕಸ್ಡು, ಸೊ ಈ ಥರ ಇರೋದ್ರಿಂದ ಇದರಲ್ಲಿ ನಾವು ಎಕ್ಸ್ಪ್ಲೋರ್ ಆಲ್ ಫಂಡ್ಸ್ ಅಂತ ತೊಗೊಂಡ್ರೆ, ಸೊ ಅವಾಗ ನಮಗೆ ಇಲ್ಲಿ ಈಕ್ವಿಟಿ ಫೋಕಸ್ಡ್ ಅಂತಿರುತ್ತೆ. ಡೆಬಿಟ್ ಲಾಂಗ್ ಟರ್ಮು, ಡೆಬಿಟ್ ಶಾರ್ಟ್ ಟರ್ಮು, ಹೈಬ್ರಿಡ್ಡು, ಟ್ಯಾಕ್ಸ್ ಸೇವಿಂಗ್ಸು ಇವೆಲ್ಲ ಇದೆ. ಸೊ ಅದನ್ನು ಬಿಟ್ಟು ಸೊ ನಮಗೆ ಈಕ್ವಿಟಿಯನ್ನು ನಾವು ಶೇರ್ಸಲ್ಲಿ ಇದು ಮಾಡೋದ್ರಿಂದ ಸೊ ಶೇರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾವಿಲ್ಲಿ ರೇಟಿಂಗ್ಸ್ ಕೊಟ್ಕೋಬೋದು. ನಾವು ರೇಟಿಂಗ್ಸು ಇಲ್ಲಿ ಕ್ರಿಸಲ್ ರೇಟಿಂಗ್ ಅಂತ ಬಂದಿದೆ. ಸೊ ಅದನ್ನು ನಾವು ಕೊಟ್ಕೋಬೋದು, 4, 5, 5, 4. ಸೊ ಆ ಥರ ನಾವು ಕೊಟ್ಕೊಂಡು ಇದು ಮಾಡ್ಬೋದು. ಸೊ ಇದರಲ್ಲಿ ಮಲ್ಟಿ ಕ್ಯಾಪ್ ಫಂಡ್ಸು ಇವೆಲ್ಲ ಇದೆ. ಸೊ ಹಿಂಗೆ ನಾವು ಸ್ಕ್ರೋಲ್ ಮಾಡಿದ್ರೆ ಟಾಪ್ ರ್ಯಾಂಕ್ಡ್ ಫಂಡ್ಸ್ ಅಂತ ಇಲ್ಲಿ ಕೆಳಗಡೆ ನೋಡಿರಿ, ಟಾಪ್ ಪರ್ಫಾರ್ಮಿಂಗ್ ಫಂಡ್ಸು, ಟಾಪ್ ರ್ಯಾಂಕ್ಡ್ ಫಂಡ್ಸ್ ಅಂತಿದೆ. ಸೊ ಟಾಪ್ ರ್ಯಾಂಕ್ಡ್ ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೊಬೋಣ. ಸೊ ಆವಾಗ ನಮಗೆ ಇಲ್ಲಿ ಈಕ್ವಿಟಿ, ಹೈಬ್ರಿಡು, ಡೆಬಿಟು, ಅದರ್ಸ್ ಅಂತ ಬರುತ್ತೆ. ಸೊ ನಮಗೆ ಸೊ ಈಕ್ವಿಟಿಯಲ್ಲಿ ಅಂದರೆ ಶೇರ್ಸನ್ನು ನಾವು ಇದು ಮಾಡೋದ್ರಿಂದ ಈಕ್ವಿಟಿಯಲ್ಲಿ ಇರಲಿ. ಸೊ ಇದು 5 ಇಲ್ಲ 4 ಈ ಥರ ಇರುತ್ತೆ. ನಮ್ಮ 5 ಇರಲಿ, ಪ್ರಾಬ್ಲಮ್ ಇಲ್ಲ. ಸೊ ನಮಗೆ ಇಲ್ಲಿ ಕೇಳುತ್ತೆ ಡೈರೆಕ್ಟ್ ಪ್ಲ್ಯಾನ್ಸ, ರೆಗ್ಯುಲರ್ ಪ್ಲ್ಯಾನ್ಸ, ನಾವೆರಡನ್ನೂ ಸೆಲೆಕ್ಟ್ ಮಾಡ್ಕೊಬೋಣ. ಸೊ ಅವಾಗ ನಮಗೆ ರಿಸಲ್ಟ್ ರೇಟಿಂಗ್ಸ್ ಇರುತ್ತೆ ನೋಡಿರಿ ಇಲ್ಲಿ. ಸೊ ಇದರಲ್ಲಿ ನಮಗೆ ಸೊ ಫ್ಲೆಕ್ಸಿ ಕ್ಯಾಪ್ ಫಂಡು, ಫೋಕಸ್ಡ್ ಫಂಡು, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು, ಸೊ ಲಾರ್ಜ್ ಕ್ಯಾಪ್ ಫಂಡು, ಸೊ ಮಿಡ್ ಕ್ಯಾಪ್ ಫಂಡು,
ಓಕೆನಾ. ಇಲ್ಲಿ ಮಲ್ಟಿ ಕ್ಯಾಪ್ ಫಂಡು, ಸೆಕ್ಟೋರಲ್ ಥರ್ಮೆಟಿಕ್ ಅಂತಿದೆ, ಓಕೆನಾ. ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ವ್ಯಾಲ್ಯೂ ಫಂಡ್ ಅಂತೈತೆ. ಸೊ ಈ ಥರ ಇರ್ತವೆ. ಸೊ ಇದರಲ್ಲಿ ನಾವು ಚೆಕ್ ಮಾಡ್ಕೊಬೋದು ನಾವು, ಓಕೆನಾ. ಈಗ ನಾವು ಇದರಲ್ಲಿ ಕ್ರಿಸಲ್ ರೇಟಿಂಗ್ ಇರುತ್ತೆ. ಸಮ್ ಕ್ರೋರ್ಸ್ ಅಂದರೆ ಎಷ್ಟು ಇದೆ ಅಂತಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತದು, ಓಕೆನಾ. ಅಂದಾಗ ಅಮೌಂಟು ಅವರು ಎಷ್ಟು ಇದಕ್ಕೆ ಎಷ್ಟು ಫಂಡ್ನ ಅವರು ಎಷ್ಟು ಕ್ರೋರ್ ಫಂಡ್ನ ಅವರು ಅಂದರೆ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. 1 ವೀಕಲ್ಲಿ ಎಷ್ಟು ರಿಟರ್ನ್ ಸಿಕ್ಕಿದೆ, 1 ಮಂತಲ್ಲಿ ಎಷ್ಟು ಸಿಕ್ಕಿದೆ, 3 ಮಂತ್ಸಲ್ಲಿ ಎಷ್ಟಿದೆ, 6 ಮಂತಲ್ಲಿ ಎಷ್ಟಿದೆ, ಇಯರಲ್ಲಿ ಎಷ್ಟು, 1 ಇಯರು, 2 ಇಯರು, 3 ಇಯರು, 5 ಇಯರು, 10 ಇಯರ್ಸ್ವರೆಗೂ ಇರುತ್ತೆ, ಓಕೆನಾ. ಸೊ ಅದೇ ಥರ ನಾವು ಇವಾಗ ಯಾವುದೋ ಒಂದು ಫಂಡ್ನ ಸೆಲೆಕ್ಟ್ ಮಾಡ್ಕೊಬೋಣ. ಯಾವ ಫಂಡ್ ಸೆಲೆಕ್ಟ್ ಮಾಡ್ಕೊಬೋಣ? ಮಿಡ್ ಕ್ಯಾಪಲ್ಲೇ ಹೋಗೋಣ. ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪಲ್ಲಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್, ಇದನ್ನು ಸೆಲೆಕ್ಟ್ ಮಾಡ್ಕೊಬೋಣ, ಓಕೆನಾ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಇಲ್ಲಿ ನಮಗೆ ಮಿಡ್ ಕ್ಯಾಪ್ ಫಂಡು ದಿ ಫಂಡ್ ಆ್ಯಸ್ 74.56 ಇನ್ವೆಸ್ಟ್ಮೆಂಟ್ ಇನ್ ಡೊಮೆಸ್ಟಿಕ್, ಸೊ ಅವೆಲ್ಲ ಇರುತ್ತೆ. ನಮಗಿಲ್ಲಿ ಹಾಲ್ ಅಂತ ತೊಗೊಂಡ್ರೆ ಸೊ ಎಲ್ಲ ಇಯರ್ದು ನಮಗೆ ಸಿಗುತ್ತದೆ, ಓಕೆ. NAV 39.32. ಸೊ ಲಾಸ್ಟ್ಗೆ 101.64 ಐತೆ. ಡೇಟು 17 ಮಾರ್ಚ್ 2025. ಸೊ ನೋಡಿರಿ ಇಲ್ಲಿ ಪೀರಿಯಡ್ ಇನ್ವೆಸ್ಟೆಡ್ ಫಾರ್ 1 ವೀಕು, 1 ಮಂತು, 3 ಮಂತು, 6 ಮಂತು, ಈ ಥರ ಎಲ್ಲ ಇರುತ್ತೆ. ಸಿನ್ಸ್ ಇನ್ಸ್ಪೆಕ್ಷನ್ 10 ಇಯರ್ಸ್ವರೆಗೂ ಇರುತ್ತಿದೆ. ಅಬ್ಸಲ್ಯೂಟ್ ರಿಟರ್ನ್ಸು, ಆನ್ಯಲೈಸ್ಡ್ ರಿಟರ್ನ್ಸು, ಸೊ ರ್ಯಾಂಕ್ ವಿತ್ ಕ್ಯಾಟಗರಿ, ಓಕೆನಾ, ಈ ಥರ ಇರುತ್ತೆ. ಸೊ ಇವನ್ನೆಲ್ಲ ಸೊ ನಾವು SIP ರಿಟರ್ನ್ಸು ನಾವು ಇವಾಗ 1000 ರೂಪೀಸ್ SIP ಸ್ಟಾರ್ಟೆಡ್ ಮಾಡಿದ್ರೆ 1 ಇಯರ್ಗೆ ಎಷ್ಟು, ಸೊ ಈ ಥರ ಸಿಗುತ್ತೆ. ಆನ್ಯಲೈಸ್ಡ್ ರಿಟರ್ನ್ಸು, ಅಬ್ಸಲ್ಯೂಟ್ ರಿಟರ್ನ್ಸ್ ಇದು, ಓಕೆನಾ, ಈ ಥರ ಸಿಗುತ್ತೆ. ಸೊ ನಾವಿಲ್ಲಿ ಪೋರ್ಟ್ಫೋಲಿಯೋ ಬಂದರೆ ಅಪ್ಡೇಟೆಡ್ ಆನ್ 31 ಮಾರ್ಚ್ 2025 ಇದೆ. ಸೊ ಇದು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಡೈರೆಕ್ಟ್ ಇದರದ್ದು ಸ್ಟಾಕ್ ಅಂದರೆ ಟಾಪ್ 10 ಸ್ಟಾಕ್ಸ್ ಇನ್ ಪೋರ್ಟ್ಫೋಲಿಯೋ ಇರುತ್ತೆ. ಸೊ ಅದರಲ್ಲಿ ಸೆಕ್ಟರ್ ವೈಸು ವಾಲ್ಯೂಮ್ ಎಷ್ಟೈತಿ, ಸೊ ಅಂದರೆ ಎಷ್ಟು ಅಂದರೆ ವಾಲ್ಯೂಮ್ನ ಇದು ಮಾಡಿದ್ದಾರೆ ಅಂತ, ಮತ್ತು ಪರ್ಸೆಂಟೇಜ್ ಆಫ್ ಹೋಲ್ಡಿಂಗ್ಸು ಎಷ್ಟು ಪರ್ಸೆಂಟೇಜ್ ಇದೆ, ಕೋಫೋರ್ಜ್ಗೆ ಎಷ್ಟಿದೆ, ಈ ಮಂತಲ್ಲಿ ಏನೋ ಬೈ ಮಾಡಿರೋ 1 ಮಂತ್ ಚೇಂಜಸ್ಸು ಅಂದರೆ ಬೈ ಮಾಡಿದರೆ ನೋಡಿರಿ ಈ ಥರ ಮೇಲ್ಗಡೆ ಗ್ರೀನ್ ಸಿಗ್ನಲ್ ಇರುತ್ತೆ. ಸೊ ತೆಗ್ದಿದ್ದಾರೆ ಅಂದರೆ ಇದರಿಂದ ತೆಗ್ದಿದ್ರೆ ರೆಡ್ ಸಿಗ್ನಲ್ ಇರುತ್ತೆ ಈ ಥರ ಕೆಳಗಡೆಗೆ, ಓಕೆನಾ. ಸೊ ಇದೊಂದು ಪ್ಲಸ್ ಪಾಯಿಂಟ್. ಮತ್ತು ಸೊ 1 ಇಯರ್ ಹೈಯೆಸ್ಟ್ ಹೋಲ್ಡಿಂಗ್ಸ್ ಎಷ್ಟಿದೆ, ಲೋಯೆಸ್ಟ್ ಹೋಲ್ಡಿಂಗ್ಸ್ ಎಷ್ಟೈತೆ, ಸೊ ಕ್ವಾಂಟಿಟಿ ಇದು ಲ್ಯಾಕ್ಸು, ಕ್ರೋರ್ಸು, ಓಕೆನಾ, ಈ ಥರ ಇರುತ್ತೆ. ಸೊ ನಿಮ್ಗೆ ಅದನ್ನು ಇನ್ನೂ ಜಾಸ್ತಿ ಬೇಕು ಅಂದರೆ ಡೀಟೇಲ್ಡ್ ಪೋರ್ಟ್ಫೋಲಿಯೋ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೂ ಫುಲ್ಲು ಡೀಟೇಲ್ಡ್ ಪೋರ್ಟ್ಫೋಲಿಯೋ ಸಿಗುತ್ತೆ ನಿಮಗೆ, ಓಕೆನಾ. ನಂಬರ್ ಆಫ್ ಸ್ಟಾಕ್ಸ್, ದಿ ಸ್ಕೀಮ್, ಫುಲ್ಲು ಡೀಟೇಲ್ಡ್ ನಿಮ್ಗೆ ಸಿಗುತ್ತೆ. ವ್ಯೂ ಕಂಪ್ಲೀಟ್ ಹೋಲ್ಡಿಂಗ್ ಅಂತ ಇದು ಮಾಡಿದ್ರೆ ಸೊ ನಾನು ಇದು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ, ಯಾಕೆಂದರೆ ಇದೇ ಮೊಬೈಲಲ್ಲೇ ನಾನು ರೆಕಾರ್ಡಿಂಗ್ ತೊಗೊಂಡು ಇದೇ ಇದರಲ್ಲೇ ನಾನು ಮಾಡ್ತಾಯಿದ್ದೀನಿ. ನೋಡಿರಿ ಇವಾಗ ಬಂತ ಟು ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡು, ಸೊ ಈ ಥರ ಪ್ರೆಸ್ಟೀಜ್ ಎಸ್ಟೇಟ್ ಪ್ರಾಪರ್ಟೀಸ್ ಲಿಮಿಟೆಡ್, ABB ಪವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸಿಸ್ಟಮ್ಸ್ ಇಂಡಿಯಾ, ಮಸ್ಗಾನ್ ಡಾಕ್ ಮಾತ್ರ ಚೆನ್ನಾಗಿದೆ. ಸೊ ಇಲ್ಲಿ ನಾನು ರೆಕಮೆಂಡ್ ಮಾಡ್ತಾಯಿಲ್ಲ. ಸೊ ಈ ಥರ ಚೆಕ್ ಮಾಡ್ಕೋಬೋದೆಲ್ಲ ಯಾವ ಥರ ಇದೆ ಏನು. ಸೊ ಈ ಥರ ನಮಗೆ ಯಾಕೆಂದರೆ ಬೇಗನೆ ಸಿಗ್ಬಿಡ್ತವೆ, ಯಾಕೆಂದರೆ ಇವರು ಎಲ್ಲನೂ ಸ್ಟಡಿ ಮಾಡಿ ಇವರು ಮುಂಚೆನೇ ಸಾಕಷ್ಟು ಸ್ಟಡಿ ಮಾಡಿರ್ತಾರೆ ಮತ್ತು ಅವರು ಸ್ಟಡಿ ಮಾಡಿದ ನಂತರನೇ ಇವರು ಇನ್ವೆಸ್ಟ್ ಮಾಡೋದು, ಓಕೆನಾ. ಸೊ ಈ ಥರ ಇರೋದ್ರಿಂದ ಸೊ ನೀವು ಒಂದು ಸ್ವಲ್ಪ ನೋಡಿ ಕೇರ್ಫುಲ್ಲಾಗಿ, ಮತ್ತು ನೀವು ಇದರಲ್ಲಿ ಯಾವ್ಯಾವುದು ಸ್ಟಡಿ ಮಾಡ್ಬೋದು ಅದನ್ನು ಮಾಡಿಬಿಟ್ಟು ನೀಟಾಗಿ ಸೊ ಸ್ಟಡಿ ಮಾಡ್ಕೊಂಡು ನೀಟಾಗಿ ಬೈ ಮಾಡಿಕೊಡ್ರಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.